ನಮಸ್ಕಾರ. ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು. ನನ್ನ ಜೊತೆ ವೆಂಕಟೇಶ್ ಮಸ್ಕಿ ಅಂತ ಹೇಳಿದ್ದಾರೆ. ಇವರು ಕೂಡ ಸಾಮಾಜಿಕ ಹೋರಾಟಗಾರರು ಮತ್ತು ಚಿಂತಕರು. ಈಗಾಗಲೇ ರಾಜ್ಯದಲ್ಲಿ ಬಿಸಿ ಚರ್ಚೆಯಲ್ಲಿರ್ತಕ್ಕಂಥ ಕಳೆದ ಒಂದು ವಾರಗಳಿಂದ ಏನೋ ಕೆಸರೆ ಎರಚಾಟ ನಡೆದಿರ್ತಕ್ಕಂಥ ವಿಷಯ ಮತ್ತು ಎಲ್ಲರ ಬಾಯಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಓಡಾಡ್ತಕ್ಕಂಥ ಮುಖ್ಯ ವಿಷಯ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಆದರೆ ಇದು ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರುವಂಥದ್ದು ಬಡವರ ಕಲ್ಯಾಣಕ್ಕಾಗಿ, ಅದರಲ್ಲೂ ವಿಶೇಷವಾಗಿ ವಾಲ್ಮೀಕಿ ನಾಯಕರ ಆ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ಅವರ ಅಭಿವೃದ್ಧಿಗಾಗಿರುವಂಥ ಒಂದು ನಿಗಮ. ಆ ನಿಗಮದ ಒಬ್ಬ ಅಧಿಕಾರಿ ಆ ಒಂದು ಡೆತ್ ನೋಟ್ನ ಬರೆದಿಟ್ಟುಬಿಟ್ಟು ಇಲ್ಲಿ 187 ಕೋಟಿ ರೂಪಾಯಿ ಏನೋ ಮೋಸ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಧಿಕಾರಿಗಳು ಕೂಡ ಸಹಕರಿಸ್ತಾ ಇದ್ದಾರೆ, ಮತ್ತು ರಾಜಕಾರಣಿಗಳು ಕೂಡ ಇದಕ್ಕೆ ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದನ್ನ ಒಂದು ಡೆತ್ ನೋಟು 6 ಪುಟಗಳ ಒಂದು ಡೆತ್ ನೋಟಲ್ಲಿ ಏನೋ ಒಂದು ವಿಷಯ ಇದೆ. ಆ ವಿಷಯವಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು, ಪರಿಶೀಲಿಸಬೇಕು. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಯಾವುದೇ ರಾಜಕಾರಣಿಗಳಿಗಿರ್ಬೋದು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆ ಒಂದು ಬಡವರ ಕಲ್ಯಾಣಕ್ಕಾಗಿರುವಂಥ ಒಂದು ಅಭಿವೃದ್ಧಿ ನಿಗಮಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ವಿಚಾರ ಏನು ಭ್ರಷ್ಟಾಚಾರ ಆಗಿರುವಂಥ ವಿಚಾರ ಚಂದ್ರಶೇಖರ್ ಅವರಿಗೆ ಎಲ್ಲ ವಿಷಯ ಗೊತ್ತಿದ್ರೂ ಕೂಡ ಅವರು ಸುಮ್ಮನೆ ತುಟಿಪಿಟಿಕೆನ್ನದೇ ತಾವು ತಮ್ಮ ಮನದಲ್ಲಿನೇ ಆ ವಿಷಯ ಇಟ್ಕೊಂಡು ಈಗ ಕೊನೆಯದಾಗಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಹೇಳಿದ್ರೆ ಇದು ಯಾವ ಒಂದು ಸಮಾಜದಲ್ಲಿ ಇದ್ದೀವಿ ನಾವು. ಹಾಗಾಗಿ ಈ ಒಂದು ತೀರಾ ಅತಿ ಸೂಕ್ಷ್ಮ ವಿಚಾರವಾಗಿರೋದ್ರಿಂದ ರಾಜ್ಯ ಸರ್ಕಾರ ಈ ಒಂದು ವಿಷಯವನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತನಿಖೆಗೆ ಕೊಟ್ಟು ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ನಿಗಮ ಇರ್ಬೋದು, ಇವತ್ತು ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಂದಿರತಕ್ಕಂಥ ವಿಷಯ ಆಗಿದೆ. ಆದರೆ ಇವತ್ತು ರಾಜ್ಯದಲ್ಲಿ 10 ನಿಗಮಗಳಿದ್ದಾವೆ. ಆ ನಿಗಮದಲ್ಲಿ ಕೂಡ ಇದೇ ರೀತಿಯಾದಂಥ ಅಧಿಕಾರಿಗಳಿಗೆ ಕಿರುಕುಳ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ ಮೋಸ, ವಂಚನೆ, ದ್ರೋಹ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ಅಭಿವೃದ್ಧಿ ನಿಗಮಗಳ ಮೇಲೆ ಕೂಡ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಮತ್ತು ಹದ್ದಿನ ಕಣ್ಣಿಟ್ಟು ಆ ಒಂದು ನಿಗಮದ ನೀತಿ ನಿಯಮಗಳು ಮತ್ತು ಅದಕ್ಕೆ ಬೇಕಾದಂಥ ಯೋಜನೆಗಳಿಗೆ ಪರಿಪಾಲಿಸುವಂಥ ಒಂದು ಕಾರ್ಯಕ್ರಮ ಮತ್ತು ಒಂದು ಜವಾಬ್ದಾರಿ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ನಿರ್ವಹಿಸಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ.